Hello guys, welcome back to my channel. ಇವತ್ತು ಸ್ಯಾಟರ್ಡೆ ಮಾರ್ನಿಂಗ್ ಅಲ್ವಾ, ರಾಜ್ಮಾ ಇತ್ತು. ನಿನ್ನೆ ರಾಜ್ಮಾನ ನೆನೆಸಿದ್ದೆ, ಅದಕ್ಕೋಸ್ಕರ ಇವತ್ತು ರಾಜ್ಮಾ ಮಾಡೋಣ ಅಂತ. ನಾನು ಫಸ್ಟ್ ಟೈಮ್ ರಾಜ್ಮಾನ ಮಾಡ್ತಾ ಇದ್ದೀನಿ, ಅದನ್ನು ಕೂಡ ಯೂಟ್ಯೂಬಲ್ಲಿ ನೋಡಿಕೊಂಡು. ಅಂದರೆ ಯೂಟ್ಯೂಬಲ್ಲಿ ನೋಡ್ಕೊಂಡೇನೆ, ಬಟ್ ನಾನು ಬೇರೆ ರೀತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಏನೇನು ಮಸಾಲ ಬೇಕಲ್ವಾ ಅದನ್ನು ನೋಡ್ಕೊಂಡಿದ್ದೀನಿ ಅಷ್ಟೇ, ನಾನು ಬೇರೆ ರೀತಿ ಮಾಡೋಣ ಅಂತ. ಸೊ ನಾನು ಹೇಗೆ ಮಾಡ್ತೀನಿ, ಹೇಗಿರುತ್ತೆ ಟೇಸ್ಟು ಎಲ್ಲನೂ ನಿಮಗೆ ತೋರಿಸ್ಕೊಡ್ತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಮಿಸ್ ಮಾಡಿದೆ, ಕೊನೆವರೆಗೂ ನೋಡಿ. ಬನ್ನಿ ನೋಡ್ಕೊಂಡು ಬರೋಣ ಏನೆಲ್ಲ ಬೇಕು, ಏನೆಲ್ಲ ಮಾಡಿದ್ದೀನಿ ಅಂತ. ನಾನು ನೆನ್ನೆನೇ ರಾಜ್ಮಾನ ನೆನೆಸಿಟ್ಕೊಂಡಿದ್ದೆ ನೀರಲ್ಲಿ. ಇಲ್ಲಿ ವಿಡಿಯೋ ಮಾಡೋದೇ ಮರ್ತೋಯ್ತು, ಅದಕ್ಕೋಸ್ಕರ ಇವಾಗ ತೋರಿಸ್ತಾ ಇದ್ದೀನಿ. ನೀರಲ್ಲಿ ನೆನೆಸಿಟ್ಟಿದ್ದ ರಾಜ್ಮಾನ ತೆಗೆದು ಸ್ವಲ್ಪ ಸಾಲ್ಟ್ ಹಾಕಿ ನಾನು ಕುಕ್ಕರ್ ಹಾಕಿ ವಿಸಲ್ ಕೂಗಿಸ್ಕೊತಾ ಇದ್ದೀನಿ. ಏನಿಲ್ಲ ಅಂದರೂ ಒಂದು 6-7 ವಿಸಲ್ ಕೂಗಿಸ್ಕೋಬೇಕು, ಇಲ್ಲಾಂದರೆ ಅದು ಚೆನ್ನಾಗಿ ಬೆಂದಿರೋದಿಲ್ಲ, ಸರಿ ಇರೋದಿಲ್ಲ. ಸೊ ಇವಾಗ ನಾನು 7 ವಿಸಲ್ ಕೂಗಿಸ್ಕೊತಾ ಇದ್ದೀನಿ. ಇದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂದರೆ ಸಿಂಪಲಾಗಿ ತೊಗೊಂಡಿದ್ದೀನಿ. 1 ಈರುಳ್ಳಿ, 2 ಟೊಮ್ಯಾಟೊ, 3 ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಹಸಿಶುಂಠಿ, 2 ಖಾರಕ್ಕೆ ತೊಗೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಅಷ್ಟನ್ನು ರುಬ್ಕೋತೀನಿ. ಈರುಳ್ಳಿ ಬಿಟ್ಟು, ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಸಣ್ಣದಾಗಿ ಹೆಚ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾರ್ಮಲ್ ನೀವು ಪಲಾವ್ಗೆ, ಸಾಂಬಾರ್ಗೆ ಹಾಕೋ ಥರ ಹಾಕಿದ್ರೆ ಚೆನ್ನಾಗಿರೋದಿಲ್ಲ. ಸೊ ಇವಾಗ ಇಷ್ಟು ಇಂಗ್ರೀಡಿಯೆಂಟ್ಸ್ನ ನಾನು ಗ್ರೈಂಡ್ ಮಾಡ್ಕೊಂಡು ಇಟ್ಕೋತೀನಿ. ಈ ಥರ ಪೇಸ್ಟ್ ಮಾಡ್ಕೊಳ್ಳಿ. ಫುಲ್ಲು ತರಿ ಬೇಡ, ಸ್ವಲ್ಪ ನೈಸಾಗಿ ರುಬ್ಕೊಳ್ಳಿ, ಸಾಕಾಗುತ್ತೆ. ಇವಾಗ ನಾನು 7 ವಿಸಲ್ ಆಗಿತ್ತಲ್ಲ, ಕುಕ್ಕರ್ ಹಾರಿದೆ, ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ. ಸಮ್ಟೈಮ್ಸ್ 6-7 ವಿಸಲ್ ಆದ್ರೂ ನಿಮಗೆ ರಾಜ್ಮಾ ಬೆಂದಿರೋದಿಲ್ಲ. ನೀವು ನೋಡಿಕೊಂಡು ಮೊದಲೇ ಅದು ಒಂದು ಕಾಳನ್ನ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಗೊತ್ತಾಗುತ್ತೆ ಬೆಂದಿದೆಯೋ ಇಲ್ವೋ ಅಂತ ಅಂದ್ಬಿಟ್ಟು. ನೀವು ನೋಡಿಕೊಂಡು ಬೇಕಾದ್ರೆ ಬೆಂದಿಲ್ಲ ಅಂದರೆ ಇನ್ನೊಂದು 2 ವಿಸಲ್ನ ಕೂಗಿಸ್ಕೊಂಡು ಹಾಕ್ಕೊಳ್ಳಿ. ಇದಕ್ಕೆ ನಾನು ಉಪ್ಪಾಕಿ ಬೇಯಿಸಿದ್ದೀನಿ. ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಒಂದು ಕಾಳು ಎತ್ಕೊಂಡು ಪ್ರೆಸ್ ಮಾಡಿ ತೋರಿಸ್ತಾ ಇದ್ದೀನಿ. ಕಂಪ್ಲೀಟಾಗಿ ಬೆಂದಿದೆ. ಅಂದರೆ ನಾನು ಒಂದು 6-7 ವಿಸಲ್ನ ಕೂಗಿಸ್ಕೊಂಡಿದ್ದೆ. ನೆನೆಸಿದ್ರೂ ಕೂಡ ಅಷ್ಟು ಕೂಗಿಸ್ಕೋಬೇಕಾಗುತ್ತೆ, ಇಲ್ಲಾಂದರೆ ಬೆಂದಿರೋದಿಲ್ಲ. ನೆಕ್ಸ್ಟ್ ಇವಾಗ ನಾವು ಒಗ್ಗರಣೆ ಹಾಕೊಳ್ಳೋ ಟೈಮು. ಇದಕ್ಕೆ ತುಂಬಾ ಸಿಂಪಲಾಗಿ ಮಾಡ್ಕೋಬೋದು, ಜಾಸ್ತಿ ಇಂಗ್ರೀಡಿಯೆಂಟ್ ಏನು ಬೇಡ. ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಆದಿದ ತಕ್ಷಣ ನಾನು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ನಾನು ಆಯಿಲ್ನ ಸೇರಿಸ್ಕೊತಾ ಇದ್ದೀನಿ, ಕುಕ್ಕಿಂಗ್ ಆಯಿಲು. ಈ ಪ್ರಾಡಕ್ಟ್ ಲಿಂಕ್ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಈಗಲೇ ಹೋಗಿ ಬೈ ಮಾಡಿ. ಯಾಕಂದರೆ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆಯಿಲ್ ಆದಮೇಲೆ 2 ಸ್ಪೂನ್ ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಬೆಣ್ಣೆ ಹಾಕಿದರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ, ಬಟ್ ನನ್ನ ಹತ್ರ ಬೆಣ್ಣೆ ಇರಲಿಲ್ಲ, ಆಪ್ಷನ್ ಆಗಿ ಅದಕ್ಕೆ ನಾನು ತುಪ್ಪನ ಹಾಕೋತಾ ಇದ್ದೀನಿ. ಇದು ಬಿಸಿ ಆದ ನಂತರ ಸ್ಪೈಸಸ್ನ ಹಾಕೋತಾ ಇದ್ದೀನಿ, ಸ್ವಲ್ಪ ಟೇಸ್ಟಿಗೋಸ್ಕರ ಅಷ್ಟೇ. ಸೋಂಪು, ಜೀರಿಗೆ, 2 ಲವಂಗ, ಒಂದೇ ಒಂದು ಸಣ್ಣ ಪೀಸ್ ಚಕ್ಕೆ, ಹಾಗೆ ಕಲ್ಲುವನ್ನು ಸೇರಿಸ್ಕೊತಾ ಇದ್ದೀನಿ. ಇದು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ನೀವೇನೇ ಮಾಡಿದ್ರು ಇಷ್ಟನ್ನು ಹಾಕಿದ್ರೆ ನಿಮಗೆ ಪಲಾವ್ ಆಗಿರ್ಬೋದು, ಗೀ ರೈಸ್ ಆಗಿರ್ಬೋದು, ಜೀರಾ ರೈಸ್ ಆಗಿರ್ಬೋದು, ಇದ್ರ ಟೇಸ್ಟು ತುಂಬಾ ಚೆನ್ನಾಗಿ ಕೊಡುತ್ತೆ. ಆಮೇಲೆ ಈಗ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ, ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿನ ನೀವು ರುಬ್ಕೊಳ್ಳಬಹುದು. ಕೆಲವ್ರು ತೋರಿಸಿದ್ದಾರೆ ರುಬ್ಬಿರೋದೆಲ್ಲ, ಬಟ್ ನನಗೆ ರುಬ್ಬೋದಷ್ಟು ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ನಾನು ಬರೀ ಟೊಮ್ಯಾಟೋನ ರುಬ್ಕೊಂಡೆ. ಟೊಮ್ಯಾಟೊ ರುಬ್ಬೋದ್ರಿಂದ ಗ್ರೇವಿ ಚೆನ್ನಾಗಿ ಬರುತ್ತೆ. ಗ್ರೇವಿ ಅಂದರೆ ಗ್ರೇವಿ ಫಾರ್ಮ್ ಆಗುತ್ತೆ ನಿಮಗೆ, ಇಲ್ಲಾಂದರೆ ಗ್ರೇವಿ ಬರೋದಿಲ್ಲ. ಅದಕ್ಕೋಸ್ಕರ ಟೊಮ್ಯಾಟೋನ ಗ್ರೈಂಡ್ ಮಾಡಿಕೊಂಡೆ. ಇವಾಗ ಈರುಳ್ಳಿನ ಸ್ವಲ್ಪ ಬಾಡಿಸ್ಕೊಳ್ಳೋಣ, ಅಂದರೆ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಸ್ವಲ್ಪ ಹುರ್ಕೋಬೇಕಾಗುತ್ತೆ. ಈರುಳ್ಳಿ ಬಾಡಿಸ್ಕೊಂಡ್ಮೇಲೆ ನೆಕ್ಸ್ಟ್ ಇಲ್ಲಿ ನಾನಿವಾಗ ಸ್ಪೈಸಸ್ನ ಸೇರಿಸ್ಕೋತೀನಿ. ಇನ್ನೊಂದು ಸ್ವಲ್ಪ ಇದು ಅರಿಶಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಖಾರಕ್ಕೆ ಚಿಲ್ಲಿ ಪೌಡರ್. ನಾನು ಆಗಲೇ 2 ಹಸಿಮೆಣಸಿನ್ಕಾಯಿನ ಹಾಕಿದ್ದೆ. ಖಾರಕ್ಕೆ ನೋಡಿಕೊಂಡು ಖಾರ ಹಾಕ್ಕೊಳ್ಳಿ. ನಾನು ಏನಕ್ಕೆ ಇಷ್ಟ ಆಗ್ತಾ ಇದ್ದೀನಿ ಅಂದರೆ ನಾವು ಇರೋದು ಇಬ್ಬರೇ ಅಲ್ವಾ, ಅದಕ್ಕೆ ಕ್ವಾಂಟಿಟಿ ಸ್ವಲ್ಪ ಕಮ್ಮಿನೇ ಹಾಕೋತಾ ಇದ್ದೀನಿ. ಇವಾಗ ಧನಿಯಾ ಪೌಡರ್ ಮನೆಯಲ್ಲೇ ಮಾಡಿರೋದು 1/2 ಸ್ಪೂನ್ ಹಾಕೋತಾ ಇದ್ದೀನಿ. ಗರಂ ಮಸಾಲ ಚಿಟಿಕೆ, ಅದು ಕೂಡ ಮನೆಯಲ್ಲೇ ಮಾಡಿರೋದು. ಹಾಗೆ ಇದು ಜೀರಾ ಪೌಡರು, ಜೀರಿಗೆನ ಹುರಿದ್ಕೊಂಡ್ಬಿಟ್ಟು ಪೌಡ್ರ್ ಮಾಡ್ಕೊಳ್ಳೋದು ಅಷ್ಟೇ. ಸೊ ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಏನಕ್ಕೆ ಮೊದಲೇ ಹಾಕೋತಾ ಇದ್ದೀನಿ ಅಂದರೆ ನಿಮಗೆ ಕಲರ್ ಚೆನ್ನಾಗಿ ಕೊಡುತ್ತೆ. ನೀವು ಎಣ್ಣೆಯಲ್ಲಿ ನಿಮಗೆ ಖಾರ ಪುಡಿನ ಬಾಡಿಸೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ನೀವು ಫಸ್ಟೇ ಹಾಕ್ಕೊಳ್ಳಿ. ನೀವು ಆಮೇಲೆ ಹಾಕ್ಕೊಂಡ್ರೆ ಇಷ್ಟು ಕಲರ್ ಬರೋದಿಲ್ಲ, ಅದಕ್ಕೋಸ್ಕರ ನಾನು ಇವಾಗಲೇ ಸೇರಿಸ್ಕೊತಾ ಇದ್ದೀನಿ. ನೀವು ಕೂಡ ಹಾಗೆ ಸೇರಿಸ್ಕೊಂಡು ಮಾಡ್ಕೊಳ್ಳಿ. ಇವಾಗ ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳೋಣ ಚೆನ್ನಾಗಿ. ಮಸಾಲದು ಘಾಟು ಅಂದರೆ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ವಿ ಟೊಮ್ಯಾಟೊ ಪ್ಯೂರಿ, ಅದನ್ನು ಸೇರಿಸ್ಕೊಬಿಟ್ಟು ಅದನ್ನು ಕೂಡ ಹಸಿ ವಾಸನೆ ಹೋಗೋವರೆಗೂ ನಾವು ಬಾಡಿಸ್ಕೋಬೇಕು. ಏನಂದರೆ ನಾವೇನು ತುಪ್ಪ ಎಣ್ಣೆ ಹಾಕಿರ್ತೀವಿ ಅದು ಮೇಲೆ ತೇಲ್ಬೇಕು, ಅದು ಬಿಟ್ಕೋಬೇಕು. ಆವಾಗ ಮಸಾಲೆ ಎಲ್ಲ ಬೆಂದಿದೆ ಕರೆಕ್ಟಾಗಿ ಅಂತ ಅಂದ್ಬಿಟ್ಟು ನೀವು ಅದನ್ನು ನೋಡಿಕೊಂಡು ಮಾಡ್ಕೊಳ್ಳಿ. ಈ ಕಲ್ಲರ್ ನೋಡಿ ಏನು ಸಕ್ಕದಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಮೊದಲೇ ಹಾಕಿದ್ರೆ ಈ ಥರ ರೀತಿ ಕಲರ್ ಬರೋದಿಲ್ಲ.
ಅದಕ್ಕೆ ಮಸಾಲೆ ಎಲ್ಲನೂ ಹಾಕಿ ಎಣ್ಣೆಲಿ ಬಾಡಿಸ್ಕೊಂಡು ಆದಮೇಲೆ ಇದನ್ನು ಹಾಕ್ಕೊಂಡ್ರೆ ಕಲರ್ ಬರುತ್ತೆ. ಮಸಾಲೆ ಇವಾಗ ಚೆನ್ನಾಗಿ ಆಗಿದೆ. ಗ್ರೇವಿ ನೋಡ್ಬೋದು ಏನು ಚೆನ್ನಾಗಿ ಕಾಣಿಸ್ತಾ ಇದೆ, ರೆಡ್ ಆಗಿ. ಹಾಗೆ ನಾರ್ತ್ ಸ್ಟೈಲಲ್ಲಿ ಮಾಡ್ತಾರಲ್ಲ ಅದು ಕೂಡ ಹೀಗೆ ಇರುತ್ತೆ. ಇವಾಗ ನಾನು ಆಲ್ರೆಡಿ ಬೇಯಿಸ್ಕೊಂಡಿದ್ನಲ್ಲ ರಾಜ್ಮಾ, ಅದನ್ನು ನೀರು ಜೊತೆಗೇನೆ ಸೇರಿಸ್ತಾ ಇದ್ದೀನಿ. ಯಾಕಂದರೆ ನೀರಲ್ಲಿ ಅದ್ರ ರಸ ಎಲ್ಲ ಬಿಟ್ಕೊಂಡಿರುತ್ತೆ, ಅದೇ ಟೇಸ್ಟ್ ಕೂಡ. ನೀವು ರಸ ಚೆಲ್ಬಿಟ್ಟು ನೀವು ಬರೀ ರಾಜ್ಮಾ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರೋದಿಲ್ಲ. ಇವಾಗ ನೀವು ಅದನ್ನು ಜೊತೆಲಿ ಸೇರಿಸ್ಕೊಂಡು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೇಮ್ ಆ್ಯಸ್ ಇಟ್ ಈಸ್ ನೀವೇನು ಸೊಪ್ಪಿನ ಸಾರು ಮಾಡಬೇಕಾದ್ರೆ ಬಸ್ಸಾರು ಮಾಡಬೇಕಿದ್ರೆ ನೀರನ್ನು ಸೇರಿಸಿರಲ್ಲ, ಅದೇ ರೀತಿ ಸೇರಿಸ್ಕೊಂಡು ಮಾಡ್ಕೊಳ್ಳೋದು. ಇವಾಗ ನಿಮಗೆ ಸ್ಟಾರ್ಟಿಂಗಲ್ಲಿ ತೆಳ್ಳಗಾಗಿದೆ ಅನ್ನೋ ಥರ ಕಾಣಿಸ್ತಿದೆ ಅಷ್ಟೇ, ಬಟ್ ಅದು ಗ್ರೇವಿ ಕುದೀತಾ ನಿಮ್ಗೆ ಅದು ಗಟ್ಟಿ ಆಗ್ತಾ ಬರುತ್ತೆ. ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ನೆನ್ಪಿಟ್ಕೊಳ್ಳಿ, ನಾನು ಆಗಲೇ ರಾಜ್ಮಾ ಜೊತೆಗೆ ಉಪ್ಪಾಕಿ ಬೇಯಿಸ್ಕೊಂಡಿದ್ದೆ. ಇದು ಉಪ್ಪಾಗೋ ಚಾನ್ಸಸ್ ಇರುತ್ತೆ, ಯಾಕಂದರೆ ನಾವು ರಸ ಜೊತೆಗೆ ಸೇರಿಸಿ ಹಾಕಿರೋದ್ರಿಂದ ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಯಾವುದಕ್ಕೂ ಕೇರ್ಫುಲ್ಲಾಗಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಉಪ್ಪಾಗಿಬಿಡುತ್ತೆ. ಸ್ವಲ್ಪ ಕುಕ್ ಆದಮೇಲೆ, ಅಂದರೆ ಕುದಿ ಬರ್ತಿದ್ದಾಗ ನಿಮಗೆ ಕಸ್ತೂರಿ ಮೇಥಿ ಅದಿಲ್ಲ ಅಂತ ಅಂದರೆ ನೀವು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಕೊನೆಯಲ್ಲಿ ಲಾಸ್ಟ್ಗೆ 1 ಟೇಬಲ್ ಸ್ಪೂನ್ ತುಪ್ಪನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ಆ್ಯಸ್ ಇಟ್ ಈಸ್ ನಿಮಗೆ ಚಿಕನ್ ಗ್ರೇವಿ ತಿಂದಷ್ಟೇ ಫೀಲ್ ಬರ್ತಾ ಇರುತ್ತೆ ಇದನ್ನು ತಿಂದರೆ. ಫೈನಲಾಗಿ ನಾನಿವಾಗ ಬೌಲ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ಗ್ರೇವಿ ಎಷ್ಟು ಚೆನ್ನಾಗಿ ಬಂದಿದೆ, ತಿಕ್ಕಾಗಿ ಬಂದಿದೆ. ನಿಮ್ಗೇನಾದರೂ ಗ್ರೇವಿ ಗಟ್ಟಿಯಾಗಿ ಬಂದಿಲ್ಲ ಅಂತ ಅಂದರೆ ಒಂದು ಟಿಪ್ನ ಹೇಳ್ಕೊಡ್ತೀನಿ. 1 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟನ್ನ ತೊಗೊಂಡು ಅದನ್ನು ನೀರಲ್ಲಿ ಕಲಸಿ ಗ್ರೇವಿ ಒಳಗೆ ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೆ ಕಾಂಬಿನೇಷನ್ ಅಂತ ಅಂದರೆ ಗೀ ರೈಸ್ ಹಾಗೆ ಜೀರಾ ರೈಸ್, ಚಪಾತಿ, ಪೂರಿ ಅದೆಲ್ಲ ಆಗುತ್ತೆ. ಬಟ್ ನಾನಿವತ್ತು ದೋಸೆನ ಮಾಡಿದ್ದೀನಿ. ದೋಸೆ ಕೂಡ ಸೂಪರಾಗಿ ಬಂದಿದೆ, ಅದನ್ನು ಕೂಡ ತೋರಿಸ್ತೀನಿ. ಸೊ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ನೀವು ಕೂಡ ಮನೇಲಿ ಮಾಡ್ಕೊಳ್ತೀನಿ. ನಾನು ಟೇಸ್ಟ್ ಹೇಗಿದೆ, ಹೇಗೆ ಬಂತು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ದೋಸೆ ಮಾತ್ರ ಫಸ್ಟ್ ಕ್ಲಾಸಾಗಿ ಬಂದಿತ್ತು, ತುಂಬಾ ಚೆನ್ನಾಗಿತ್ತು. ಸೇಮ್ ಮಸಾಲೆ ದೋಸೆ ಹೋಟೆಲ್ ರೀತಿಯಲ್ಲಿ ಇರುತ್ತಲ್ಲ ಆ ರೀತಿ ಬಂದಿತ್ತು. ಇವಾಗ ನಾನು ಟೇಸ್ಟ್ ಮಾಡಿ ನಿಮಗೆ ಹೇಳ್ತೀನಿ. ಸಚಿನ್ ಆಲ್ರೆಡಿ ಹೇಳಾಯಿತು, ಇವಾಗ ನಾನು ಹೇಗಿದೆ ಅಂತ ಹೇಳ್ತೀನಿ, ಟೇಸ್ಟ್ ಮಾಡಿ. ಸಚಿನ್ ಹೇಳಿದ್ದು ಸೇಮ್ ಆ್ಯಸ್ ಇಟ್ ಈಸ್ ಚಿಕನ್ ಗ್ರೇವಿ ಬರುತ್ತಲ್ಲ ಆ ರೀತಿ ಇದೆ, ತಿಂತಾಯಿದ್ರೆ ಫೀಲ್ ಆ ಥರ ಇದೆ ಅಂತ ಅಂದ್ಬಿಟ್ಟು, ತುಂಬಾ ಚೆನ್ನಾಗಿದೆ ಅಂತ. ಸೊ ನನಗೂ ಖುಷಿ ಆಯಿತು. ಇವಾಗ ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ. ಫೀಲ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಬಾಯಿಗೆ ಇಡ್ತಿದ್ದಾಗೆ ಆರಾಮ ಇದೆಯಲ್ಲ ಫ್ಲೇವರ್ಸ್ದು ಅದೆಲ್ಲ ಹಾಗೆ ಎಷ್ಟು ಚೆನ್ನಾಗಿ ಬರ್ತಾಯಿತ್ತು. ನನಗೇ ತುಂಬ ಇಷ್ಟ ಆಯಿತು, ಯಾಕಂದರೆ ನಾನು ಫಸ್ಟ್ ಅಟೆಂಪ್ಟ್ ಮಾಡಿರೋದು. ಸಕ್ಕತ್ತಾಗಿತ್ತು, ಕ್ರೇಜಿ ಆಗಿತ್ತು. ನೀವು ಕೂಡ ಮನೇಲಿ ಮಾಡಿಕೊಂಡು ಟ್ರೈ ಮಾಡಿ, ಫಸ್ಟ್ ಕ್ಲಾಸ್ ಆಗಿದೆ. ನಾನು ಸೀರಿಯಸ್ಸಾಗಿ ಹೇಳ್ತಿರೋದು, ನಾನು ಯಾವುದೇ ರೀತಿ ವಿಡಿಯೋನ ನೋಡಿ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಲ್ಲ, ಅಷ್ಟು ಚೆನ್ನಾಗಿ ಬಂದಿತ್ತು. ಹಾಗೆ ಖಾಲಿ ಕೂಡ ಆಯಿತು, ಒಂದೇ ಟೈಮ್ಗೆ ಖಾಲಿ ಆಯಿತು. ಯಾಕಂದರೆ ಜಾಸ್ತಿ ಮಾಡಿ ವೇಸ್ಟ್ ಮಾಡಬಾರ್ದು ಅಂತ ನಾನು ಸ್ವಲ್ಪ ಮಾಡಿದ್ದೆ. ಸೊ ನೆಕ್ಸ್ಟ್ ಟೈಮ್ ಅವಾಗವಾಗ ಮಾಡ್ತಾ ಇರ್ತೀನಿ ಈ ರೆಸಿಪಿ. ನನ್ನ ಫೇವ್ರೆಟ್ ಲಿಸ್ಟಲ್ಲಿ ಇದು ಕೂಡ ಒಂದು ಹ್ಯಾಡ್ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಇನ್ನು ಬೆಟರ್ ಅಂದರೆ ನೀವು ಬೆಣ್ಣೆ ಹಾಕ್ಕೊಂಡು ಮಾಡ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್.